ಗೈಸ್, ನಾನು ನಿಮ್ಮ ವಿಷ್ಣು ಶೆಟ್ಟಿ. ಹೊಸ ವಿಡಿಯೋಗೆ ಸ್ವಾಗತ. ಅವನ ಅಜ್ಜಿ ಮಲ್ಕೋಬಿಟ್ಟಿದ್ದೆ, ಇವಾಗ ಎದ್ದಿದ್ದೀನಿ. ಸೊ ಓಕೆ, ಸೊ ಯೂಶಲಿ ಲೈಕ್ 9 to 5 ಜಾಬ್ ಮಾಡೋರಿಗೆ ಒಂದು ಸೆಟಪ್ನ ಇಟ್ಟಿದ್ನಲ್ಲ, ಅದ್ರ ಪ್ರಕಾರ ಲೆಟ್ಸ್ ಟೇಕ್ ಎ ಟ್ರೇಡ್. ಓಕೆ, ಸೊ ಫಂಡಿಂಗ್ ಅಕೌಂಟಲ್ಲಿ ಟ್ರೇಡ್ ತಗೋತೀನಿ. ಆ್ಯಂಡ್ ಏನು ಅಂದರೆ ಲೈಕ್ ಗೋಟ್ ಫಂಡೆಡಲ್ಲಿ ಲೈಕ್ ನಿಮಗೆ ತುಂಬ ಕಮ್ಮಿಗೆ ಸಿಗ್ತಾ ಇದೆ 5K ಅಕೌಂಟು, ಅರೌಂಡ್ $17 ಏನೋ. ಅದರಲ್ಲೂ ಐ ಹ್ಯಾವ್ ಇನ್ವೆಸ್ಟೆಡ್ ಒಂದು 3 to 4 ಅಕೌಂಟ್ಸ್, 3 ಅಕೌಂಟ್ಸ್. ಓಕೆ, ಬಂಡಲಲ್ಲಿ ಸಿಕ್ತು, ತೊಗೊಂಡಿದ್ದೀನಿ 3 ಅಕೌಂಟ್ಸು. ಸೊ ಲಾಟ್ ಆಫ್ ಥಿಂಗ್ಸ್ ಎಲ್ಲಾನು ಮಾಡೋಣ. ಓಕೆ, ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಲೈಫಲ್ಲಿ ಗ್ರೋ ಆಗ್ತಾ ಹೋಗೋಣ. ಆ್ಯಂಡ್ ಫೋಕಸ್ 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 ಮಾಡೋಣ. ಓಕೆ, ಸೊ ಓಕೆ, ಸಿಂಪಲ್ಲು. ನಾನು ಇವಾಗ ಇಲ್ಲಿ ಈ ಸೆಷನ್ ಇಂಡಿಕೇಟರ್ನ ಹಾಕೋತೀನಿ. ಓಕೆ, ಈ ಸೆಷನ್ ಇಂಡಿಕೇಟರ್ನ ಹಾಕೊಂಡು .2 ಲಾಟ್ ಹೋಗ್ತೀನಿ. ಓಕೆನಾ, .2 ಲಾಟ್ ಹೋಗ್ತೀನಿ. ಸ್ಟ್ರಿಕ್ಟ್ ರಿಸ್ಕ್ ರಿವಾರ್ಡು. ಓಕೆ, ಸೊ ಮೈನ್ ಫೋಕಸ್ 1:1. ಓಕೆ, ಮೈನ್ ಫೋಕಸ್ 1:1 ಇರುತ್ತೆ. ಓಕೆ, ಲೆಟ್ಸ್ ಅನಲೈಸ್. ಸರ್, ನಂದು ಇಂಟರ್ನೆಟ್ ಕನೆಕ್ಷನ್. ಓಕೆ, ಸೊ ಅಬ್ಸರ್ವ್ ಮಾಡಿ, ಇಲ್ಲಿಂದ ಇಲ್ಲಿಗೆ ವಾಲ್ಯೂಮ್ ಪ್ರೊಫೈಲ್ನ ಹಾಕೋತೀನಿ. ಓಕೆ, ಇಲ್ಲಿ ಕ್ಲೀನಾಗಿ ಅರ್ಥ ಮಾಡ್ಕೋಬೇಕಷ್ಟೇನೆ. ಓಕೆ, ಇಲ್ಲಿ ನೋಡಿ, ಪಾಯಿಂಟ್ ಆಫ್ ಕಾಂಟ್ಯಾಕ್ಟನ್ನು ಸಪೋರ್ಟ್ ತಗೋತಾ ಇದೆ. ಆ್ಯಂಡ್ EMA ಕೂಡ 20 EMA ಯೂಸ್ ಮಾಡ್ತೀನಿ. ಓಕೆ, ಸೊ 20 EMA ಯೂಸ್ ಮಾಡಿದ್ದೀನಿ. ಇಲ್ಲಿ ನೋಡ್ಬೋದು, ಈ POC ಲೈನ್ ಏನಿದೆಯಲ್ಲ, ಈ POC ಲೈನ್ನ ಸಪೋರ್ಟ್ ತಗೋತಾ ಇದೆ. ಸೊ ಇವಾಗ ನಾನು ಅಬ್ಸರ್ವ್ ಮಾಡೋದೇನು ಅಂದರೆ, ಇನ್ ಕೇಸ್ ಇದನ್ನು ಬ್ರೇಕ್ ಮಾಡ್ತು ಅಪ್ಸೈಡ್ ಅಂತ ಅಂದ್ಕೊಳ್ಳೋಣ, ಆರ್ ಇಲ್ಲಿ ರಿಜೆಕ್ಷನ್ ಆಯಿತು ಅಂದ್ಕೊಳ್ಳೋಣ. ಇವಾಗ ಮೇನ್ ಥಿಂಗ್ ಒಂದು ಫಿಬ್ ರಿಟ್ರೇಸ್ಮೆಂಟ್ ಹಾಕೋತೀನಿ. ಓಕೆ, ಸೊ ಐ ಥಿಂಕ್ ನಾನು ಇದನ್ನು ಫಸ್ಟು ಲೈಕ್ ಲಾಗೌಟ್ ಆಗಬೇಕು. ಓಕೆ, ಫಸ್ಟು ಇದನ್ನು ಅನಲೈಸ್ ಮಾಡಿ ಲಾಗೌಟ್ ಆಗೋಣ. ಓಕೆ, ಸೊ 20 EMA ಬ್ರೇಕಿಗೆ ಕಾಯ್ತಾ ಇದ್ದೀನಿ. ಲಾಟ್ ಆಫ್ ಇಂಡಿಕೇಟರ್ಸ್ ಇರೋದ್ರಿಂದ ತುಂಬ ಕನ್ಫ್ಯೂಷನ್ ಆಗುತ್ತೆ. ಓಕೆ, ಸೊ ಲಾಂಗ್ ಪೊಸಿಷನ್ನು ಇದು ಬ್ರೇಕ್ ಆದರೆ, ಓಕೆ, ಸೊ ಫಿಬ್ ರಿಟ್ರೇಸ್ಮೆಂಟು. ಸೊ ಫಿಬ್ ರಿಟ್ರೇಸ್ಮೆಂಟ್ ಸೆಟ್ಟಿಂಗ್ಸ್, ಟೆಂಪ್ಲೇಟ್, ಬ್ಯಾಕ್ ಟೆಸ್ಟ್. ಓಕೆ, ಓಕೆ, ಪರ್ಫೆಕ್ಟ್. ಓಕೆ, ಇದು ಬ್ರೇಕ್ ಆಗಬೇಕು. ಓಕೆ, ಬ್ರೇಕ್ ಆಗಬೇಕು. ಒಳ್ಳೆ ಟ್ರೇಡು, 3 ನಿಮಿಷ ಇದೆ. ಬ್ರೇಕ್ ಆದರೆ ನೋಡಿ, ಫಿಬ್ ಸಪೋರ್ಟು ಸಿಗ್ದಂಗೆ ಆಗುತ್ತೆ. EMA ಬ್ರೇಕ್ ಆಗುತ್ತೆ. ಸ್ಟಾಪ್ ಲಾಸು ಚಿಕ್ಕದಿರುತ್ತೆ. ಓಕೆ, ಆ್ಯಂಡ್ ಇಲ್ಲಿ ನೋಡ್ಬೋದು, ವಾಲ್ಯೂಮ್ ಪ್ರೊಫೈಲ್ನು ಕೂಡ ಯು ಕ್ಯಾನ್ ಅಬ್ಸರ್ವ್ ಹಿಯರ್, ಸಪೋರ್ಟ್ ತಗೋತಾ ಇದೆ. ಓಕೆ, ಸೊ ಲೆಟ್ಸ್ ಗೋ. ಓಕೆ, ಹೋಗೋಣ. ಓಕೆ, ಇದು ಏನಂದರೆ ಹೋಗುತ್ತೆ. ಓಕೆ, ಸೊ ಈಗ 2 ಲಾಟ್ಸ್ ಹೋಗ್ತೀನಿ, ಅಲ್ಲ ಸಾರಿ, .2 ಅಷ್ಟೇ ಮ್ಯಾಕ್ಸಿಮಮ್ ಹೋಗೋಕ್ಕಾಗೋದು ಟ್ರೇಡ್. ಓಕೆ, ಸೊ .2 ಬೈ ಮಾಡಿದ್ದೀನಿ. ಓಕೆ, ಕಾಣಬಲ್ಲೆನೆ ಒಂದು ದಿನ ಕಡಲನ್ನು, ಸೇರಬಲ್ಲೆನೆ ಒಂದು ದಿನ ಕಾಣದ ಕಡಲಿಗೆ, ಅಂಬಲಿಸಿದೆ ಮನ್ನಾ. ಕಾಣದ ಕಡಲಿಗೆ ಅಂಬಲಿಸಿದೆ ಮನ್ನಾ, ಕಾಣಬಲ್ಲೆನೆ ಒಂದು ದಿನ ಜನನನ್ನ, ಸೇರಬಲ್ಲೆನು ಒಂದು ದಿನ. ಡಿಸಿಪ್ಲಿನ್ ರಿಕ್ವೈರ್ಡ್. ನಾಗಾಲಿ ನನ್ನ ಗಾಲಿ
ಸೊ ಇಲ್ಲಿ ಪ್ಲ್ಯಾನ್ನು ಕೂಡ ಕೊಡ್ತೀನಿ. ಓಕೆ, ಹೇಗೆ ಕ್ಲಿಯರ್ ಮಾಡಬೇಕು ಇವೆಲ್ಲನೂ ಕೂಡ. ಸೊ ಒನ್ಸ್ ಟ್ರೇಡ್ ಮುಗಿಲಿ, ಓಕೆ, ಟ್ರೇಡ್ ಮುಗ್ದಾದ್ಮೇಲೆ ಲೆಟ್ಸ್ ಫೋಕಸ್. ಓಕೆ, ಅದ್ರ ಬಗ್ಗೆ ಎಲ್ಲನೂ ಮಾತಾಡೋಣ. ನನ್ನ ನಾಗಾಲಿ ತುಂಬ ಲೈಕ್ ನ್ಯೂಯಾರ್ಕ್ ಸೆಷನ್ ಒಂದು ಟಾರ್ಗೆಟ್ ಮಾಡಿದ್ರೆ ಇಟ್ಸ್ ಎನಫ್. ಆ್ಯಂಡ್ ಇಲ್ಲಿ ನೋಡ್ಬೋದು ನನಗೆ ಯಾಕೆ ಈ ಟ್ರೇಡಲ್ಲಿ ತುಂಬ ಕಾನ್ಫಿಡೆನ್ಸ್ ಇದೆ ಅಂದರೆ, ಅಬ್ಸರ್ವ್ ಹಿಯರ್. ಓಕೆ, ಅಬ್ಸರ್ವ್ ಹಿಯರ್, ಈ ಒಂದು ಸ್ವಿಂಗನ್ನು ಬ್ರೇಕ್ ಮಾಡಿ ರೀಟೆಸ್ಟ್ ಕೂಡ ಮಾಡಿದೆ ಒಂದು. ಓಕೆ, ಸಿ ವಾಲ್ಯೂಮ್ ಪ್ರೊಫೈಲು ಯಾಕೆ ಬರ್ತಾ ಇಲ್ಲ ಅಂದರೆ, ಸಿ ಈ ಚಾರ್ಟ್ನ ಚೂಸ್ ಮಾಡಿ, OANDA. ಓಕೆ, ಸೊ ಅದನ್ನು ಚೂಸ್ ಮಾಡಿ ಯು ಕ್ಯಾನ್ ಅಬ್ಸರ್ವ್ ಅಪ್ ಫಿಕ್ಸ್ಡ್ ರೇಂಜ್ ವಾಲ್ಯೂಮ್. ಓಕೆ, ಸೊ ಇಲ್ಲಿಂದ ಇಲ್ಲಿಗೆ ಫಿಕ್ಸ್ಡ್ ರೇಂಜ್ ವಾಲ್ಯೂಮ್ನ ಹಾಕೋತೀನಿ. ಓಕೆ, ಯು ಕ್ಯಾನ್ ಅಬ್ಸರ್ವ್ ಹಿಯರ್, ಇಲ್ಲಿ ನೋಡಿ, ಇಲ್ಲಿ ಎಕ್ಸಾಕ್ಟ್ಲಿ ಸಪೋರ್ಟು. ಓಕೆ, ಎಕ್ಸಾಕ್ಟ್ ಸಪೋರ್ಟ್ ತೊಗೊಂಡಿದೆ. ಓಕೆ, POCನ ಆ್ಯಂಡ್ 0.5 ಸಪೋರ್ಟು ಸಿಕ್ಕಿದೆ. ಸೊ ದಟ್ಸ್ ವೈ. ಆ್ಯಂಡ್ ಇನ್ನೊಂದೇನು ಅಂದರೆ, ಇಲ್ಲಿ ವ್ಯೂ ನೀವು ಡೌನ್ ಸೈಡ್ ಇಟ್ಕೊಳ್ಳೋಂಥ ಆಪ್ಷನ್ನೇ ಇರೋದಿಲ್ಲ, ಯಾಕಂದರೆ ಸ್ಟ್ರಾಂಗ್ ಸಪೋರ್ಟ್ ತೊಗೊಂಡು ಮೇಲೆ ಹೋಗ್ತಾ ಇದೆ. ಜಸ್ಟ್ ಟೇಕ್ ಟ್ರೇಡ್, ರೀಟ್ರೇಸಲ್ಲಿ ತೊಗೊಳ್ಳಿ ಟ್ರೇಡ್ ಅಷ್ಟೇನೆ. ಗೇಮ್ ಚೇಂಜರ್ ಒನ್ ಪ್ರಕಾರ. ಓಕೆ, ಇವಾಗ ನನಗೆ ಈ 0.5 0.6 ಯಾಕೆ ತುಂಬ ಕಾನ್ಫಿಡೆನ್ಸ್ ಕೊಡ್ತು ಟ್ರೇಡು ಅಂದರೆ, ಒಂದನ್ನು ಅರ್ಥ ಮಾಡ್ಕೊಳ್ಳಿ, ಸಿಂಪಲ್ಲು. ಇಲ್ಲೇನೆ ಮರ್ಜ್ ಆಗಿದೆ 0.5. ಓಕೆ, ಇಲ್ಲೇ ಮರ್ಜ್ ಆಗಿರೋದ್ರಿಂದ 0.5, ಸೊ ಕಾನ್ಫಿಡೆನ್ಸ್ ಜಾಸ್ತಿ ಕೊಟ್ಟಿದೆ. ಓಕೆ, ಸೊ ಈ ಒಂದು ಟ್ರೇಡ್ ಮೇಲೆ ಹೋಗುತ್ತೆ, TPಗೆ ಹೋಗುತ್ತೆ ಅಂತ. ಆ್ಯಂಡ್ ಈಗ ನೀವು ಇನ್ನೊಂದೇನು ಅಬ್ಸರ್ವ್ ಮಾಡ್ಬೋದು ಅಂದರೆ, ಸಿ ಮಾರ್ಕೆಟ್ ಇವಾಗ ಈ ಒಂದು ಲೆವೆಲ್ನ ಬ್ರೇಕ್ ಮಾಡ್ತಾ ಇದೆ. ಓಕೆ, ಈ ಒಂದು ಲೆವೆಲ್ನ ಬ್ರೇಕ್ ಮಾಡ್ತಾ ಇದೆ ಈಗ. ಓಕೆ, ಸೊ ಮ್ಯಾಕ್ಸಿಮಮ್ ಹೋದರೆ ಇಲ್ಲಿ ಹೋಗುತ್ತೆ. ಸೊ ನಾವೇನು ಮಾಡಬೇಕು ಅಂದರೆ, ಲೈಕ್ ನಮಗೆ ಬೇಕಾಗಿರುವಂಥದ್ದು ಪ್ಲಸ್ 50+ ಏನು ಪ್ರಾಫಿಟ್ಟು. ಸೊ ಇವಾಗ ಏನು ಮಾಡ್ತೀನಿ ಅಂದರೆ, ನಾನು SLನ ಕಾಸ್ಟ್ ಟು ಕಾಸ್ಟ್ ತರ್ತೀನಿ. ಓಕೆ, SLನ ಕಾಸ್ಟ್ ಟು ಕಾಸ್ಟ್ ಮಾಡಿಫೈ ಮಾಡ್ತೀನಿ. ಈ ಥರ ಆಟಾಡಿಸ್ತಾ ಇರುತ್ತೆ. ಓಕೆ, ಈ ಥರ ಆಟಾಡಿಸ್ತಾ ಇರುತ್ತೆ. ನೀವು ಕಾಮಾಗಿ ಕೂತ್ಕೋಬೇಕು. ನಾನು ಇವಾಗ ಒಂದು ಪ್ಲ್ಯಾನು ಕೊಡ್ತೀನಿ. ಓಕೆ, ಹೇಗೆ ಕ್ಲಿಯರ್ ಮಾಡಬೇಕು ಏನು ಅಂತ. ಸೊ ನನ್ನ ಜೊತೆಗೆ ಇನ್ಮೇಲೆ ಡೈಲಿ ನೀವು ಕ್ಲಿಯರ್ ಮಾಡಿ, ನೀವು ಇದನ್ನೇ ಫಾಲೋ ಮಾಡಿ. ಓಕೆ, ಸೊ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ನಾಗಾಲಿ ಜಸ್ಟ್ ಇಮ್ಯಾಜಿನ್. ಓಕೆ, ಸೊ ಕಾಸ್ಟ್ ಟು ಕಾಸ್ಟ್ ಇಡೋದಿಲ್ಲ. ಓಕೆ, ಮೂದಿ SL, ಯಾಕಂದರೆ ಕಾಸ್ಟ್ ಟು ಕಾಸ್ಟ್ ಇಟ್ಟರೆ ಹಿಟ್ ಆಗೋ ಚಾನ್ಸಸ್ ಇರುತ್ತೆ. ಇದು ತುಂಬ ಕಾನ್ಫಿಡೆನ್ಸ್ ಇರೋದ್ರಿಂದ ಟ್ರೇಡು, ಸೊ ಕಾಸ್ಟ್ ಟು ಕಾಸ್ಟ್ ಇಡೋದಿಲ್ಲ. ಫಸ್ಟ್ ಥಿಂಗ್ ಅದನ್ನು ರಿಮೂವ್ ಮಾಡಿಬಿಡ್ತೀನಿ. ಓಕೆ, ಕಾಸ್ಟ್ ಟು ಕಾಸ್ಟ್ ಇಟ್ಸ್ ಯೂಸ್ಲೆಸ್, ಸೊ ಹಿಟ್ ಆಗ್ಬಿಡುತ್ತೆ. ಎಲ್ಲಿದು? ಸೊ ನಾನು ಲಾಗಿನ್ ಫಸ್ಟು ಚೇಂಜ್ ಮಾಡಬೇಕು. ಎಂಟ್ರಿ ಪಾಯಿಂಟ್ ಇಲ್ಲಿತ್ತು. ಏನು ಗುರು ಇದು? ಅಯ್ಯೋ, ಲಿಟ್ರಲಿ ವೀಕ್ ಹಾರ್ಟ್ ಇರೋರ್ಗೆ ಅಲ್ವೇ ಅಲ್ಲ ಇದೆಲ್ಲ. ನಾಗಾಲಿ ಅಯ್ಯೋ,
ಫಾಕ್. ಏನ್ ಗುರು ಎಷ್ಟೊದ್ ಗುರು, ಹೋಗು ಟಿಪಿಗೆ ಸಾಯಿ. ಸುಮ್ಮನೆ ವಿಡಿಯೋ ಲೈಕ್ ಹಿಂಗೆ ಆನ್ ಆಗಿದ್ರೆ ಲೈಕ್ ಎಡಿಟ್ ಮಾಡೋದಕ್ಕೆ ತಲೆ ಕೆಟ್ಟೋಗ್ಬಿಡುತ್ತೆ. ಸುಮ್ಮನೆ ಕೂತಿರೋದನ್ನೆಲ್ಲ ಎಡಿಟ್ ಮಾಡಬೇಕಾಗತ್ತೆ. ಸೊ ಸಪ್ರೇಟ್ ಪ್ಲೇ ಲಿಸ್ಟ್ ಮಾಡ್ತೀನಿ. ಸೊ 5K ಅಕೌಂಟನ್ನು ಹೇಗೆ ಕ್ಲಿಯರ್ ಮಾಡೋದು ಏನು ಅಂತ. ಓಕೆ, ಸೊ ಲೆಟ್ಸ್ ಗೋ ಒನ್ ಬೈ ಒನ್. ಓಕೆ, ಸೊ ನಾನು ಏನು ಸೆಟಪ್ನ ಯೂಸ್ ಮಾಡ್ತಾ ಇದ್ದೀನಿ ಫಾಲೋ ಮಾಡಿ. ಓಕೆ, ಲಾಟ್ ಸೈಜ್ $0.2 ಅಲ್ಲಿ ಫಿಕ್ಸ್ ಮಾಡಿಬಿಟ್ಟಿರ್ತೀನಿ. ಓಕೆ, ಗೋಟ್ ಫಂಡೆಡ್ ಅಂತ ಇದೆ ನೋಡಿ, $17 ಸಿಗ್ತಾ ಇದೆ 5K ಅಕೌಂಟ್ 2 ಫೇಸ್. ಓಕೆ, ಟ್ರೈ ಇಟ್. $17 ಎಲ್ಲೆಲ್ಲೋ ಖರ್ಚು ಮಾಡ್ತೀರಾ. ನಾ ಏನು ಗೊತ್ತಾ, ಇವಾಗ ಇದ್ರ ಮೇಲೆ ಕ್ಲೋಸ್ ಆಯಿತು ಅಂದರೆ ದೆನ್ TP ಇಟ್ಟಾಗುತ್ತೆ. ಕಾನ್ಫಿಡೆನ್ಸ್ ಹೇಳಿಬಿಟ್ಟೆ ಲವ್ ಯು ಅಂತ ಹೇಳಿಬಿಟ್ಟೆ. ಬಟ್ ನೋಡ್ಬಿಟ್ಟೆ ಒಂದು ಸಾರಿ ಲವ್ ಯು ನೋಡ್ಬಿಟ್ಟೆ. ಕಮಾನ್. ಕಾಣದ ಕಡಲಿಗೆ ಅಂಬಲಿಸಿದೆ ಮನ್ನ, ಕಣಬಲ್ಲೆನೇ ಒಂದು ದಿನ. ನಾನು ನೋಡಿದ್ನಲ್ಲ, ಒಳ್ಳೆ ಮೂವ್ ಮಾಡಿದ್ದೇನು ಅಂದ್ರೆ SL ನ ಬ್ರೇಕ್ ಇವನ್ ಹಿಡಿಲಿಲ್ಲ. ಓಕೆ, ತಂದೆ ಅದನ್ನ. ಗುಡ್ ನೀಡೆಡ್. ಇದು ಕ್ರಾಸ್ ಆಗಬೇಕು. ಕ್ರಾಸ್ ಆಯ್ತು ಅಂದ್ರೆ ದೆನ್ ವಿ ಆರ್ ಗುಡ್ ಟು. ಕಮಾನ್. ಸ್ಕ್ರೀನ್ ಇಲ್ಲಿ ನೋಡೋದಕ್ಕಾಗಲ್ಲ, ಇಲ್ಲಿ ಮೊಬೈಲಲ್ಲಿ ಆಗಿರ್ತೀನಲ್ಲ. ಒಂದೇ ಟ್ರೇಡು ಎವ್ರಿ ಡೇ, 1 ಟ್ರೇಡ್. ಓಕೆ, ನ್ಯೂ ಆಕ್ಸೆಷನ್ ಟಾರ್ಗೆಟ್ ಮಾಡೋದು, 1 ಟ್ರೇಡ್ ತೊಗೊಳೋದು, ಸಿಂಪಲ್ ಮುಗಿಸೋದು. ನಾನಿದು ಲೈಕ್ ಲಾಗಿನ್ ಡಿಫ್ರೆಂಟ್ ಚೇಂಜ್ ಮಾಡ್ಕೊಂಡು ಬರ್ತೀನಿ. ಓಕೆ, ಸೊ ಇದು ಬೇರೆಯವ್ರದ್ದು ಯೂಸ್ ಮಾಡ್ತಾ ಇರೋದ್ರಿಂದ ಸೊ ಹೋಗೋದು ಬರೋದು ಮಾಡ್ತಾ ಇದೆ. ಸೂಪರ್. ಓಕೆ ಗೈಸ್, ಅಯ್ಯೋ ನಜ್ಜಿ $100 ಇತ್ತು. $100 ಇತ್ತು ಪ್ರಾಫಿಟು. ಅಯ್ಯೋ ಏನ್ ಗುರು ಇದು. ಲಿಟ್ರಲಿ ಬೇಜಾರಾಗುತ್ತೆ ಗುರು. ಎಕ್ಸಿಟ್ ಮಾಡಲಿಲ್ಲ ನಾನು. ಲೈಕ್ ಇಲ್ಲಿ ನೋಡ್ಬೋದು, ಇಲ್ಲಿ ವಾಲ್ಯೂಮ್ ಏರಿಯಾ ಹೈ ಇದೆ. ಓಕೆ, ಸೊ ಇಲ್ಲಿ ಎಕ್ಸಿಟ್ ಮಾಡಬೇಕಾಯ್ತು, ಎಕ್ಸಿಟ್ ಮಾಡಲಿಲ್ಲ ನಾನು. ಇದೇ ನಾನು ತಪ್ಪು ಮಾಡ್ತಾ ಇರೋದು. ಕರೆಕ್ಟ್ ಎಕ್ಸಿಟ್ಗಳು ಮಾಡಬೇಕು, ಸುಮ್ಮನೆ ಇಲ್ಲ ಅಂದರೆ ಹೋಲ್ಡ್ ಗೇಮ್ ಮಾಡ್ಕೊಂಡು ಕೂತ್ಕೊಬೇಕಾಗತ್ತೆ. ನಜ್ಜಿ ಲೈಕ್ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಕಮಾನ್ ಬಂತು ಗುರು. ಅವನಜ್ಜಿ 100 ಮಿಸ್ ಆದರೆ ಏನು. ಓಕೆ, ಅಟ್ಲೀಸ್ಟ್ ಲೆಟ್ಸ್ ಟ್ರೈ ಫಾರ್ 120, 125. ಕಾಣದ ಕಡಲಿಗೆ ಅಂಬಲಿಸಿದೆ ಮನ್ನ, ಕಾಣಬಲ್ಲೆನೆ ಕದ್ದಳು ಮನಸ್ಸನ್ನ ಇವಳೆಂತ ಚಲುವೇನ, ದರೆದಳು ಕಣ್ಣಿನಲ್ಲೇ ಅಂತ ನೋಟಾನ, ಮೈ ಮರೆಸೋ ಬ್ಯೂಟಿನ.
ಹುಡುಗಿನ ಕಂಡೆ ಇಲ್ಲಿ ನೋಡ್ಬೋದು ಈ ಗ್ರೀನ್ ಲೈನ್ ಏನಿದೆಯಲ್ಲ ಇದನ್ನ ನೋಡಿ. ಓಕೆ, ಸೊ ಇದನ್ನ ಸಪೋರ್ಟ್ ತಗೋತಾನೇ ಇದೆ ಮಲ್ಟಿಪಲ್ ಟೈಮ್ಸ್. ಓಕೆ, ಸೊ ಈಗ ಏನಾದ್ರು ಇದ್ರ ಕೆಳಗಡೆ ಕ್ಲೋಸ್ ಆಯಿತು ಅಂದರೆ ದೆನ್ ಇಟ್ಸ್ ಎ ಯೂಸ್ಲೆಸ್ ಟು ಹೋಲ್ಡ್ ಟ್ರೇಡ್, ಅಂದರೆ ಟ್ರೇಡ್ನ ಹೋಲ್ಡ್ ಮಾಡೋದಕ್ಕೆ ಯೂಸ್ಲೆಸ್. ಬಟ್ ದ ಮೇನ್ ಥಿಂಗ್ ಏನು ಅಂದರೆ ಇದು ಮೇಲೆ ಹೋಗಲೇಬೇಕು. ಓ ನೆಟ್ವರ್ಕು, ನಿಮಗೆ ಪದೇ 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 ಅಲ್ಲಿನೇ ಲೈಕ್ ಸಪೋರ್ಟ್ ತಗೋತಾ ಇದೆ ಅಂದರೆ ಅಬ್ಸರ್ವ್ ಹಿಯರ್. ಓಕೆ, ಪದೇ 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 ಅಲ್ಲಿ ತಗೋತಾ ಇದೆ ಅಂದರೆ ದೇರ್ ಮೇ ಬಿ ಎ ಚಾನ್ಸ್ ಆಫ್ ಬಿಗ್ ಮೂವ್. ಓಕೆ, ಒಂದು ಚಾನ್ಸ್ ಇದೆ ಬಿಗ್ ಮೂವ್ಗೆ. ಲೈಕ್ ಬಿಗ್ ಮೂವ್ ಅಂದರೆ ಒಂದು ಬಿಗ್ ಕ್ಯಾಂಡಲ್ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ದಟ್ಸ್ ವೈ ವಿ ನೀಡ್ ಟು ಏನಂತೀವಿ, ಕಾಮಾಗಿ ಕೂತ್ಕೋಬೇಕು. ಎಸ್, ಡನ್ ಗೈಸ್, ಅಂದರೆ ಮುಗ್ದಿಲ್ಲ. ಓಕೆ, ಇಟ್ ವಿಲ್ ಬಿ ಟಾರ್ಗೆಟ್. ಓಕೆ, ಸೊ ಹ್ಯಾಪಿ. ಸೊ ಮುಂಚೆನೇ ಹೇಳ್ಬಿಡ್ತೀನಿ, ಮುಂಚೆನೇ ಇದು ಕಾನ್ಫಿಡೆನ್ಸ್ ಇರುತ್ತೆ ಇದು ಟಿ ಪಿ ಆಗುತ್ತೆ ಅಂತ. ಓಕೆ, ಸೊ ಟಿ ಪಿ ಆಗೋದು ಯು ಕ್ಯಾನ್ ಚೆಕ್, ಟಿ ಪಿ ಆಗುತ್ತೆ ಇದು. ಓಕೆ, ಕಾನ್ಫಿಡೆನ್ಸ್, ದಟ್ಸ್ ದ ಫಕಿಂಗ್ ಕಾನ್ಫಿಡೆನ್ಸ್, ಅಷ್ಟೇ ಮ್ಯಾಟರ್ ಆಗೋದಿಲ್ಲಿ. ಸೊ ಯಾವಾಗ ನನಗೆ ಹ್ಯಾಮರು ಇವೆಲ್ಲ ಕಾಣಿಸ್ಕೋತಲ್ಲ, ಸೊ ಅಲ್ಲೇ ಗೊತ್ತಾಯಿತು. ತಾನನ. ಓಕೆ, ಸೊ ಕ್ಲೋಸಿಂಗ್. ಯಾಕಂದ್ರೆ ಈ ಒಂದು ಏರಿಯಾ ಏನಿದೆಯಲ್ಲ, ಓಕೆ, ಈ ಏರಿಯಾನ ನೋಡಿ ರಿಜೆಕ್ಟ್ ಮಾಡ್ತಾ ಇದೆ ಮತ್ತೆ 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 ಮತ್ತೆ. ಸೊ ಅದಕ್ಕೇನೆ ಸೊ 1:1 ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ನಾಟ್ ಹೋಲ್ಡಿಂಗ್. ಸೊ $1 or $2. ಓಕೆ, ಸೊ ಎಕ್ಸ್ಪ್ಲೈನ್ ಮಾಡ್ತೀನಿ. ಇನ್ನು ಬೇಕಾಗಿರೋದು ಎಷ್ಟು ಅಂದರೆ ಲೈಕ್ ಇನ್ನು $400 ಬೇಕು ಮ್ಯಾಕ್ಸಿಮಮ್ ಅಷ್ಟೇನೆ. ಸೊ ಇನ್ನೊಂದು 4 ಟ್ರೇಡ್ ಕರೆಕ್ಟ್ ಟ್ರೇಡ್ ಹೊಡೆದ್ರೆ ಮುಗ್ದೋಯ್ತು. ಓಕೆ, ಈ ಟ್ರೇಡನ್ನ ಇವಾಗ ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಇವಾಗ ದ ಮೇನ್ ಥಿಂಗ್ ಏನು ಗೊತ್ತಾ, ಅಬ್ಸರ್ವ್ ಮಾಡಿ. ಓಕೆ, ಸಿಂಪಲ್. ಓಕೆ, ಮಾರ್ಕೆಟ್ ಇವಾಗ ಇಲ್ಲಿಂದ ನೋಡಿ, ಇಲ್ಲಿಂದ ಸಪೋರ್ಟ್ ತೊಗೊಂಡು ಮೂವ್ ಆಗ್ತಾ ಇದೆ ಅಂದರೆ ದೇರ್ ಮೇ ಬಿ ಎ ಚಾನ್ಸ್ ಇದೇನಿದೆ ಇದು ಕರೆಕ್ಷನ್ ಆಗಿರೋದಕ್ಕೆ ಇರುತ್ತೆ. ಓಕೆ, ಸೊ ಇವಾಗ ನೋಡಿ, ಸೊ ಇಲ್ಲಿಂದ ಇಲ್ಲಿಗೆ ನಾನು ಫಿಬ್ ಹಾಕೊಂಡ್ರೆ ಇಟ್ಸ್ ಜಸ್ಟ್ ಲೈಕ್ ಎ ಕರೆಕ್ಷನ್. ಇವಾಗ ಏನಾಗಿದೆ ಅದು ಕರೆಕ್ಷನ್. ಓಕೆನಾ, ಸೊ ನನಗೆ ಗೊತ್ತಿವಾಗ ಇಲ್ಲಿಂದ ಸಪೋರ್ಟ್ ತೊಗೊಂಡು ನೋಡಿ ಹೈಯರ್ ಹೈ ಮಾಡ್ಕೊಂಡು ಹೋಗ್ತಾ ಇದೆ. ಕರೆಕ್ಟಾ? ಸೊ ಇಲ್ಲಿ ನೋಡಿ ಹೈ ಮಾಡಿದೆ, ಹೈ ಇದನ್ನ ಬ್ರೇಕ್ ಮಾಡ್ತು. ಗೇಮ್ ಚೇಂಜರ್ 1 ಪ್ರಕಾರ ಬರೋಣ. ಓಕೆ, ಸೊ ಇದನ್ನ ರಿಮೂವ್ ಮಾಡ್ತೀನಿ, ಎಲ್ಲಾನು ಕೂಡ ಎಲ್ಲಾನು ಅಲ್ಲ, ಇದನ್ನ ರಿಮೂವ್ ಮಾಡ್ತೀನಿ. ಓಕೆ, ಗೇಮ್ ಚೇಂಜರ್ 1 ಪ್ರಕಾರ ಬರೋಣ. ಓಕೆ, ಗೇಮ್ ಚೇಂಜರ್ 1 ಪ್ರಕಾರ ಅಬ್ಸರ್ವ್ ಹಿಯರ್, ಇಲ್ಲಿ ಸ್ವಿಂಗ್ ಹೈನ ಬ್ರೇಕ್ ಮಾಡಿದೆ. ಓಕೆ, ನಾನಿಲ್ಲಿ ಅಪ್ಸೈಡ್ ವ್ಯೂ ಇಟ್ಕೊಂಡಿರೋದ್ರಿಂದ ಓಕೆ ಇಲ್ಲಿಂದ ಇಲ್ಲಿಗೆ ಫಿಬ್ ಹಾಕೋತೀನಿ. ಯು ಕ್ಯಾನ್ ಅಬ್ಸರ್ವ್ ಹಿಯರ್ 0.5ನ ಸಪೋರ್ಟ್ ತೊಗೊಂಡಿದೆ. ಬಟ್ ಇದು ಒಂದನ್ನೇ ನನಗೇನು ಕನ್ಫರ್ಮೇಷನ್ ಅಂತಲ್ಲ. ಇವಾಗ ನಾವು ವಾಲ್ಯೂಮ್ ಪ್ರೊಫೈಲ್ನ ಕಲ್ತಿರೋದ್ರಿಂದ ಓಕೆ, ವಾಲ್ಯೂಮ್ ಪ್ರೊಫೈಲ್ನು ಹಾಕೊಳ್ಳೋಣ. ಫಿಕ್ಸ್ಡ್ ರೇಂಜ್ ವಾಲ್ಯೂಮ್ ಪ್ರೊಫೈಲ್ನ ಸೇಮ್ ಇಲ್ಲಿಂದ ಇಲ್ಲಿಗೆ. ಓಕೆ, ಯು ಕ್ಯಾನ್ ಅಬ್ಸರ್ವ್ ಹಿಯರ್. ಓಕೆ, ಸೊ ನಾನು ಇವಾಗ ಫಿಬ್ಬನ್ನ ತೆಗಿತೀನಿ. ಓಕೆ, ಫಿಬ್ಬನ್ನ ತೆಗಿತೀನಿ. ಯು ಕ್ಯಾನ್ ಅಬ್ಸರ್ವ್ ಹಿಯರ್ POC ನ ನೋಡಿ, ಇಲ್ಲೇನೆ ಎಕ್ಸಾಕ್ಟ್ಲಿ ಸಪೋರ್ಟ್ ತಗೊಂಡಿದೆ. ಕರೆಕ್ಟಾ? ಎಕ್ಸಾಕ್ಟ್ ಸಪೋರ್ಟ್ ನೋಡಿ, POCನೂ ಅಲ್ಲೇ ಇದೆ, ದೆನ್ 0.5 ಲೆವೆಲ್ ಅಲ್ಲೇ ಇದೆ, ಅಲ್ಲೇ ಸಪೋರ್ಟ್ ತಗೊಂಡಿದ್ದೆ. ಬಟ್ ಇಲ್ಲಿ ಏನಾಗಿದೆ ಅಂದ್ರೆ ಗ್ರೀನ್ ಕ್ಯಾಂಡಲ್ ಸಪೋರ್ಟ್ ತಗೊಂಡಿಲ್ಲ. ಓಕೆ, ಗ್ರೀನ್ ಕ್ಯಾಂಡಲ್ ಸಪೋರ್ಟ್ ತಗೊಂಡಿದ್ದೆ, ರೆಡ್ ಕ್ಯಾಂಡಲ್ ವಿಕ್ ಬಂದಿರೋದ್ರಿಂದ ಐ ವಿಲ್ ವೆಯ್ಟ್ ಫಾರ್ EMA ಬ್ರೇಕ್. ಬಟ್ ಇಲ್ಲಿ ನೋಡ್ಬೋದು EMA ಬ್ರೇಕ್ ಆಗಿದೆ, ಬಟ್ ಅಪ್ಪರ್ ವಿಕ್ ಇದೆ ಕ್ಯಾಂಡಲ್ ಅಲ್ಲಿ. ಸೊ ಅವಾಯ್ಡ್ ಮಾಡಿದೆ, ದೆನ್ ಐ ವೆಯ್ಟೆಡ್ ಹಿಯರ್, ಇಲ್ಲಿಗೆ ತಗೊಂಡ್ರೆ ಪ್ಲಾನ್ ಮಾಡಿದೆ. ಓಕೆ, ಸೊ ಯಾವಾಗ ಈ ಕ್ಯಾಂಡಲ್ EMA ಮೇಲೆ ಕ್ಲೋಸ್ ಆಗುತ್ತೆ ಅಂತ ಗೊತ್ತಾಯ್ತು, ಅವಾಗ ನಾನು ಇಲ್ಲಿ ಪ್ಲಾನ್ ಮಾಡಿಕೊಂಡೆ. ಓಕೆ, ಸೊ ಅದಕ್ಕಿಂತ ಸ್ವಲ್ಪ ಲೋ ಅಲ್ಲೇ ತಗೊಳ್ಳೋಣ ಅಂತ. ದೆನ್ ಈ ಒಂದು ಸ್ವಿಂಗ್ ಹೈ ತುಂಬ ಮ್ಯಾಟರ್ ಆಗುತ್ತೆ, ಅಲ್ಲಿ ರಿಜೆಕ್ಷನ್ ಆಗ್ತಾ ಇರೋದ್ರಿಂದ 1:1 ಕ್ಲೋಸ್ ಮಾಡಿದೆ ಆ್ಯಂಡ್ ಇಟ್ಸ್ ಅರೌಂಡ್ $1 or $2. ಓಕೆ, ಸೊ ಈಗ ಪ್ಲಾನ್ ಏನು, ಫಂಡಿಂಗ್ ಅಕೌಂಟ್ನ ಹೇಗೆ ಕ್ಲಿಯರ್ ಮಾಡೋದು ಪ್ಲಾನ್. ಓಕೆ, ನಾನು ನಿಮ್ಗೆ ಹೇಳಿದ್ನಲ್ಲ, ಫಾರ್ ಮೀ ಇಸ್ ಟೇಕಿಂಗ್ ಎ ರಿಸ್ಕ್. ಓಕೆ, ಎಲ್ಲಾನು ಅಪ್ರೋಚಸ್ಗಳನ್ನ ನಿಮ್ಗೆ ಮುಂದೆ ತಂದಿಡ್ತೀನಿ. ಇವಾಗ ಮೇನ್ ಥಿಂಗ್ ಏನು ಅಂದರೆ ಸಿಂಪಲ್ ಪ್ಲಾನ್ ಕೊಡ್ತೀನಿ. ಓಕೆ, ಎವ್ರಿ ಡೇ ಈ ಸೆಟಪ್ಗಳನ್ನ ನಾನು ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಓಕೆನಾ, ಎವ್ರಿ ಡೇ ನೋಡಿ, ಜಸ್ಟ್ ಫಾಲೋ ಮಾಡಿ.
ಓಕೆ ಸಿ ಏನು ಅಂದರೆ ಇವಾಗ 5K ಅಕೌಂಟ್ ಇದೆ, ಗೋಟ್ ಫಂಡೆಡಲ್ಲೇ 5K ಅಕೌಂಟ್ ಇದೆ ನಂದು. ಓಕೆ ಸೊ ಆ್ಯಂಡ್ 850K ಇದೆ, ಒಂದು 25K ಇದೆ ಆ್ಯಂಡ್ ಒಂದು 5K ಇನ್ಸ್ಟೆಂಟ್ ಇದೆ. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಅದೆಲ್ಲನೂ ಕೂಡ ಬಿಟ್ಬಿಡೋಣ, ಅದು ಅಪ್ಪಲ್ಲಿದೆ 4%. ಇದು ಹೊಸದಾಗಿರೋದ್ರಿಂದ 2 ಫೇಸ್ನ ನಾನು ಕ್ಲಿಯರ್ ಮಾಡಬೇಕು, ಕರೆಕ್ಟಾ? ಫಸ್ಟ್ ಫೇಸ್ 10% ಅಂದರೆ $500 ಮಾಡಬೇಕು. ಇವಾಗ ಇಲ್ಲಿ ನಾನು 0.2 ಲಾಟ್ ತನಕ ಹೋಗ್ಬೋದು. ಓಕೆ ಸೊ ಇವತ್ತು 0.2 ಅಲ್ಲಿ $100 ಮಾಡಿದ್ದೀನಿ. ಓಕೆ ಸೊ ಈಗ ದ ಮೇನ್ ಫೋಕಸ್ ನಂದು ಏನು ಅಂದರೆ ಎವ್ರಿ ಡೇ ಒಂದೇ ಟ್ರೇಡಲ್ಲಿ $100 ಮಾಡಬೇಕು, ಇಲ್ಲ ಅಂದರೆ 2ನ ಟ್ರೇಡ್ ತೊಗೊಂಡು $50 ಮಾಡಬೇಕು. ಸಿಂಪಲ್. SL ನಂದು ಮ್ಯಾಕ್ಸಿಮಮ್ ಪರ್ ಡೇಗೆ $100 ಇರಬೇಕು, ಇಲ್ಲಾಂದರೆ $50 ಇರಬೇಕು. ಹೈಯರ್ ಪ್ರಾಬಬಿಲಿಟಿ ಇತ್ತು ಅಂದರೆ ಐ ಆಮ್ ಗೋಯಿಂಗ್ ಟು ರಿಸ್ಕ್ ಹ್ಯೂಜ್, ಲೋವರ್ ಪ್ರಾಬಬಿಲಿಟಿ ಇತ್ತು ಅಂದರೆ ಐ ಆಮ್ ಗೋಯಿಂಗ್ ಟು ರಿಸ್ಕ್ ಲೆಸ್, ಅಂದರೆ $50 ತರ್ತೀನಿ. ಇವಾಗ ಈ ಟ್ರೇಡ್ ಹೈಯರ್ ಪ್ರಾಬಬಿಲಿಟಿ ಇದ್ದಿದ್ದರಿಂದ ಸೊ ನಾನೇನು ಮಾಡಿದೆ ಅಂದರೆ ಇಲ್ಲಿ ರಿಸ್ಕನ್ನ ಜಾಸ್ತಿ ಇಟ್ಟೆ. ಓಕೆ ಅದೇನಾದ್ರು ಲೋ ಪ್ರಾಬಬಿಲಿಟಿ ಇತ್ತು ಅಂದರೆ 0.1ಗೆ ತರ್ತಾ ಇದ್ದೆ. ಓಕೆನಾ? ಸಿಂಪಲ್. ಸೊ ಪ್ಲೇ ಲಿಸ್ಟಲ್ಲಿ ಸಪ್ರೇಟ್ ಆಗಿ ಇಟ್ಟಿರ್ತೀನಿ, ಎವ್ರಿ ಡೇ ಒಂದೊಂದು ಟ್ರೇಡ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ, ನೋಡ್ತಾ ಇರಿ. ಓಕೆ ಕಾನ್ಫಿಡೆನ್ಸ್ ಬರುತ್ತೆ. ಸಿ ಏನು ಅಂದರೆ ಇವಾಗ ಜಸ್ಟ್ ಇಮ್ಯಾಜಿನ್ 2 ಲಾಟ್ ಹಾಕಿದ್ರೆ $1,000 ಬಟ್ ನಾನು ಅದನ್ನು ಬ್ರೋಕರಲ್ಲಿ ಹಾಕಿರ್ತೀನಿ, ನಿಮಗೆ ತೋರಿಸೋದಿಲ್ಲ ಅಷ್ಟೇನೆ. ಯಾಕೆಂದರೆ ಸೊ ನಾ ಹೇಳಿದ್ನಲ್ಲ, ಅದರಿಂದ ನಿಮಗೆ ಲೈಕ್ ಏನು ಸಿಗೋದಿಲ್ಲ. ಬಟ್ ಇದು ಫಂಡಿಂಗ್ ಅಕೌಂಟ್ಗಳದ್ದು ನಿಮಗೆ ಫೀಡ್ ಮಾಡೋದ್ರಿಂದ ಲೈಕ್ ನಿಮಗೆ ಒಂದು ಸಿಗುತ್ತೆ. ಓಕೆ ಸೊ ಅಂದರೆ ಒಂದು ಐಡಿಯಾ ಸಿಗುತ್ತೆ ಹೇಗೆ ಏನೇನು ಟ್ರೇಡು ಅಂತ. ತುಂಬ ಚೆನ್ನಾಗಿತ್ತು. ಲೈಕ್ ನಾನು ಲೈಕ್ ಅಬ್ಸರ್ವ್ ಮಾಡ್ತಾ ಇರೋದು ಗೇಮ್ ಚೇಂಜರ್ 1 ನೆಕ್ಸ್ಟ್ ಲೆವೆಲ್ ವರ್ಕ್ ಆಗುತ್ತೆ ಗುರು. ಗೇಮ್ ಚೇಂಜರ್ 1 ನೆಕ್ಸ್ಟ್ ಲೆವೆಲ್ ವರ್ಕ್ ಆಗುತ್ತೆ. ಅಬ್ಸರ್ವ್ ಮಾಡ್ತಾ ಇದ್ದೀನಿ ಹೇಗೆಲ್ಲ ಏನೆಲ್ಲ ಮಾಡ್ಬೋದು ಅಂತ. ಲೆಟ್ಸ್ ನೋಡೋಣ. ನಾಳೆ ವಿಡಿಯೋದಲ್ಲಿ ಎಲ್ಲ ಟ್ರೇಡ್ಸ್ಗಳನ್ನು ರೆಕಾರ್ಡ್ ಮಾಡಿ ಇಟ್ಟಿರ್ತೀನಲ್ಲ, ನಿಮಗೆ ಗೊತ್ತಾಗುತ್ತೆ. ಬಾಯ್ ಬಾಯ್.